ಶ್ರೀಮಾತಾ ದುರ್ಗಾದೇವಿ ವಾರ್ಷಿಕೋತ್ಸವದ ಜಾತ್ರಾ ಮಹೋತ್ಸವ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ತಾಂಡ ನಂಬರ್ 1ರಲ್ಲಿ ಶ್ರೀಮಾತಾ ದುರ್ಗಾದೇವಿ ವಾರ್ಷಿಕೋತ್ಸವದ ಜಾತ್ರಾ ಮಹೋತ್ಸವ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಅದ್ದೂರಿಯಾಗಿ ಜಗನು ಮಹಾರಾಜರ ನೇತೃತ್ವದಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮಣ್ಣು ಮತ್ತು ಜಲ ಸಂಸ್ಕರಣಾ ಸಚಿವರಾದ ಸಂಜಯ್ ರಾಠೋಡ್ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು, ಅತಿಥಿಗಳು, ತೆಲಂಗಾಣದ ಖ್ಯಾತ ಗಾಯಕಿಯಾದ ಮಂಗ್ಲಿ ಮತ್ತು ಸಮಸ್ತ ದುರ್ಗಾದೇವಿ ಭಕ್ತರು ಉಪಸ್ಥಿತರಿದ್ದರು. ದೌಲಪ್ಪ ಮನೆಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ, ವೇದಿಕೆಯ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯರೇ, ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಶ್ರದ್ಧೆಯ ಸಹೋದರಿಯರೇ, ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳೇ, ತರುಣ ಮಿತ್ರರೇ, ಹಿರಿಯರೇ, ಪೂಜ್ಯ ಗುರುಗಳೇ, ಇವತ್ತಿನ ಈ ಜಾತ್ರಾ ಮಹೋತ್ಸವದಲ್ಲಿ ನನಗೆ ಭಾಗ್ಯ ಇವತ್ತು ನಾನು ನನ್ನ ಮನಸ್ಸಿನಾಗ ಇರಲಿಲ್ಲ. ಆದರೆ ಗುರುಗಳು ಬೆಳಿಗ್ಗೆ ಕಾರ್ಡ್ ಕೊಟ್ಟು ಬಂದಿದ್ರು, ನಾನು ನೋಡಿದ್ದಿಲ್ಲ. ಗುರುಗಳು ಫೋನ್ ಮಾಡಿದ ಮೇಲೆ ನಾನು ಬಂದೇ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿ ನಾನು ಬಂದೀನಿ. ಇದು ನನ್ನ ಅದೃಷ್ಟ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ನೋಡ್ರಿ, ನೀವೆಲ್ಲರೂ ದೈವಾದಿಗಳಿದ್ದೀರಿ, ದೇವರೆಲ್ಲ ನಿಮ್ಮ ಭಕ್ತಿ ಅದ, ನನಗೂ ಕೂಡ ದೇವರಲ್ಲಿ ಭಕ್ತಿ ಅದ. ಆದರೆ ನಾ ಏನೇ ಈಗ ಹೇಳದಂದ್ರೆ ನೀವು ಯಾರೂ ನಂಬುದಿಲ್ಲ. ಅಂಥ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದಲ್ಲ. ಅದಕ್ಕಾಗಿ ಇಷ್ಟು ವರ್ಷ ರಾಜಕಾರಣದಲ್ಲಿ ಜನ ನನ್ನ ಮತ ಕೊಟ್ಟಾರ ಅಂತಕ್ಕಂಥ ಮಾತು ಹೇಳಬೇಕಾಗ್ತದೆ. ಆದರೆ ಈ ಮಠದ ಬಗ್ಗೆನೂ ಕೂಡ, ಈ ದೇವಸ್ಥಾನದ ಬಗ್ಗೆ ನನ್ನ ಸಂಪೂರ್ಣ ವಿಶ್ವಾಸ ಅದ, ದೇವರ ಮೇಲೆ ಭಕ್ತಿ ಅದ. ಹಿಂದೆ ಗುರುಗಳು ಏನೇನು ನನ್ನ ಕೆಲಸ ಹೇಳ್ಯಾರ ಆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಾಕ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿನೂ ಕೊಟ್ಟಿನಿ. ಮುಂದೆ ಏನಿದ್ರು ಈ ಅರ್ಜುನ ನನಗಿಲ್ಲ, ಏನಿಲ್ಲ ಕುಡಿಲಿ ದೇವಸ್ಥಾನ ಅಂತ ಹೇಳ್ತಾರ, ಮುಂದಾದರೂ ಕೂಡ ಈ ದೇವಸ್ಥಾನಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. प्रॉब्लम नहीं, महाराष्ट्र को प्रॉब्लम नहीं होगा तो हमारा कोई हरकत नहीं रहेगी. पर अभी कैसा है कि महाराष्ट्र गवर्नमेंट ये सब सोच के निर्णय लेने वाली है. हमारे मुख्यमंत्री देवेंद्र जी फडणवीस साहब, हमारे नेता और डिप्टी सीएम एकनाथ शिंदे साहब, दूसरे डिप्टी सीएम हमारे अजीत पवार, इनके उपस्थिति में कैबिनेट के बैठक में इस पर चर्चा होगी और चर्चा के बाद अंतिम निर्णय लिया जाएगा. इरिगेशन मिनिस्टर का रिस्पॉन्स नहीं, ठीक है, पर अभी ये पूरे स्टेट का प्रश्न है, महाराष्ट्र का प्रश्न है और इसमें सोच के हम निर्णय लेंगे. अभी वो सर्वेक्षण किया क्या सर? सर्वेक्षण का आपने कुछ सर्वेक्षण आए थे पर और उसमें हमारा समाधान नहीं हुआ है, तो कुछ और हमने टेक्निकल बातें जो उपस्थित की है उसके बारे में हमने फिर से अहवाल मंगा है और वो आने के बाद हम गवर्नमेंट हमारी निर्णय लेगी. डैम को लाइफ में धीरे धीरे बढ़ते जा रहे हैं सर, इसलिए प्रॉब्लम होता है सर. 50-100 साल के बाद डैम मैंने बहुत स्पष्ट रूप से यहाँ पे बताया है कि पूरा सोच के निर्णय हम महाराष्ट्र गवर्नमेंट लेने वाली है.